ಹಾಗೆ ನಮ್ಮ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್, ನಮ್ಮ ತಂದೆ ಕೆಂಪೇಗೌಡರ ಮಗ, ದೊಡ್ಡ ಹಾಲಹಳ್ಳಿ. ಹೇಳ್ಕೊತಿರಲ್ಲ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮದೇ ಆಪ್ತ, ನಿಮ್ಮದೇ ಶಿಷ್ಯ, ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಒಂದು ಹಾರ ಜಾಸ್ತಿ ಕೇಳಲಿಲ್ಲ ಅವರು, ಒಂದೇ ಒಂದು ಹಾರ. ಕಾಂಗ್ರೆಸ್, BJP, JDS ಇವ್ರು ಮೂರೂ ಜನ ಕೇಳ್ತೀನಿ, ನಿಮಗೇನಾದರೂ ಯಾರಾದರೂ ಬಾಲಕೃಷ್ಣವ್ರ ವಿರುದ್ಧ ಅಲ್ಲಿ ಏನಾದರೂ ಪಕ್ಷಗಳಿದ್ದರೆ, ನಿಮಗೂ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ, ಒಕ್ಕಲಿಗರ ರಕ್ತ ಅವ್ರ ಮೈಯಲ್ಲಿ ಹರಿತಾ ಇದ್ರೆ, 101 ಅಡಿ ಕೆಂಪೇಗೌಡರ ಪ್ರತಿಮೆನ ಆ ಭಾಗದಲ್ಲಿ ಅದೇ ಕೆಂಪೇಗೌಡರ ಕೋಟೆಯಲ್ಲಿ ಸ್ಥಾಪನೆ ಮಾಡ್ರಿ. ನಿಮ್ಮನ್ನ ಬೆಳ್ಳಿ ರಥದಲ್ಲಿ ಕರ್ಕೊಂಬಂದು ಹೂವಿನ ಅಭಿಷೇಕ ಮಾಡ್ತೀನಿ ನಾನು. ಇದು 100ಕ್ಕೆ 100 ಸತ್ಯ. ಯಾವುದೇ ಕಾರಣಕ್ಕೂ ಮಾತು ತಪ್ಪಲ್ಲ. ನಾವು ಕನ್ನಡ ಪರ ಹೋರಾಟಗಾರರು, ನಾವು ಬರ್ತೀವಿ. ನಿಮ್ಗಿದೆಯಾ ಶಕ್ತಿ? ಏನು ನಾಡಪ್ರಭು ಕೆಂಪೇಗೌಡರದು 101 ಅಡಿ ಪ್ರತಿಮೆಯನ್ನು ಇಟ್ಟರೆ ನಿಮ್ಮನ್ನ ಬೆಳ್ಳಿ ರಥದಲ್ಲಿ ಕರ್ಕೊಂಬಂದು ಹೂವಿನ ಸನ್ಮಾನ. ಹಾಗೆ ನಮ್ಮ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್, ನಮ್ಮ ತಂದೆ ಕೆಂಪೇಗೌಡರ ಮಗ, ದೊಡ್ಡ ಹಾಲಹಳ್ಳಿ. ಹೇಳ್ಕೊತಿರಲ್ಲ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮದೇ ಆಪ್ತ, ನಿಮ್ಮದೇ ಶಿಷ್ಯ, ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಒಂದು ಹಾರ ಜಾಸ್ತಿ ಕೇಳಲಿಲ್ಲ ಅವರು, ಒಂದೇ ಒಂದು ಹಾರ. ಅದನ್ನು ನಾನು ನಿಮ್ಮ ಮಾಧ್ಯಮದ ಮುಖಾಂತರ, ಅಂದರೆ ಲೈವ್ ಮುಖಾಂತರ ಮಾಡ್ಬೇಕಾದ್ರೆ ಯಾರೋ ಈಗ ನನಗೊಂದು ಫೋಟೋ ಕಳಿಸ್ತಾರೆ. ಯಾರೋ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಒಂದು ಸುಗಂಧ ರಾಜ ಹಾರ ಹಾಕಿದ್ದಾನೆ. ಈಗ ನನಗೆ ಬಂದಿದ್ದ ಮಾಹಿತಿ, ಸುಗಂಧ ರಾಜದ ಹಾರ. ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆಯನ್ನು ಮಾಡ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಆಪ್ತ, ಡಿ.ಕೆ. ಸುರೇಶ್ ರವರ ಅಪ್ಪಟ ಅಭಿಮಾನಿ ಸನ್ಮಾನ್ಯ ಸಿ ಬಾಲಕೃಷ್ಣ ಅವರು, ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಮಾಗಡಿಯಲ್ಲಿ ನೆಂದು ಕಾಣದಂತ ಅದ್ದೂರಿ. ಏನ್ರಿ ಅದ್ದೂರಿ? ನಿಮ್ಮ ಯೋಗ್ಯತೆಗೆ ಒಂದು ಹಾರವನ್ನು ಹಾಕ್ಲಿಕ್ಕೆ, ಕೆಂಪೇಗೌಡರಿಗೆ ನಮನವನ್ನ ಸಲ್ಲಿಸಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲದ ಮೇಲೆ ಯಾವ ನೈತಿಕತೆಯನ್ನು ಇಟ್ಕೊಂಡು ಕೆಂಪೇಗೌಡರ ಜಯಂತಿಯನ್ನ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನಾನು ಕೂಡ ಅದೇ ಭಾಗದಿಂದ ಬಂದಂತವನು, ನನ್ನ ತಂದೆನೂ ಕೂಡ ಮಾಗಡಿ ಭಾಗದವರೇ. ನಮಗೆ ನೋವೇನಾಗುತ್ತೆ ಅಂದರೆ, ಮಾಗಡಿಯಲ್ಲಿ ನೀವು ರಾಜಕಾರಣ ಏನನ್ನ ಮಾಡ್ಕೊಂಡು ಕಿತ್ತಾಡಿ ಸಾಯಿರಿ. ಕಾಂಗ್ರೆಸ್, BJP, JDS ಇವ್ರು ಮೂರೂ ಜನ ಕೇಳ್ತೀನಿ, ನಿಮಗೇನಾದರೂ ಯಾರಾದರೂ ಬಾಲಕೃಷ್ಣವ್ರ ವಿರುದ್ಧ ಅಲ್ಲಿ ಏನಾದರೂ ಪಕ್ಷಗಳಿದ್ದರೆ, ನಿಮಗೂ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಪ್ರಶ್ನೆ ಮಾಡ್ರಿ. ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ, ಯಾರೋ ನೆನ್ನೆ ಒಬ್ಬರು JDS ಅವರಂತೆ ಒಂದು ಫೋಟೋ ಹಾಕಿದರು. ಅನಾಥವಾಗಿರುವ ನಾಡಪ್ರಭು ಕೆಂಪೇಗೌಡರು, ನನ್ನಂಥ ಲಕ್ಷಾಂತರ ಅಭಿಮಾನಿಗಳು ಬದುಕಿದ್ದೀವಿ, ಯಾವತ್ತು ಕೆಂಪೇಗೌಡರನ್ನ ಅನಾಥವಾಗಲಿಕ್ಕೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ, ನಾವು ಬಿಡೋದೂ ಇಲ್ಲ. H.C. ಬಾಲಕೃಷ್ಣ ಕೆಂಪೇಗೌಡರ ಜಯಂತ್ಯೋತ್ಸವ ಮಾಡ್ತಾರೆ ಅಂತ ನಾವು ಇಟ್ಟಿದ್ದಲ್ಲ. ಇಡೀ ಮಾಗಡಿಯ ಜನ ದಿನನಿತ್ಯ ಸ್ಮರಿಸುವಂಥದ್ದಾಗಬೇಕು, ಅವರು ಪೂಜೆ ಮಾಡಬೇಕು. ಆ ಕಾರಣಕ್ಕೋಸ್ಕರ ನಾಡಪ್ರಭು ಕೆಂಪೇಗೌಡರನ್ನ ಪ್ರತಿಷ್ಠಾಪನೆ ಮಾಡಿದಂಥದ್ದು ಸನ್ಮಾನ್ಯ H.M. ಕೃಷ್ಣಮೂರ್ತಿಯವರು. ಅವತ್ತು ತಾವು ಯೋಚನೆ ಮಾಡ್ಬೋದು, ಏನಪ್ಪ H.M. ಕೃಷ್ಣಮೂರ್ತಿಯವ್ರನ್ನ ಈ ಮನುಷ್ಯ ಇಷ್ಟೊಂದು ಹೊಗಳ್ತಾ ನೋಡ್ರಿ. ಒಳ್ಳೆ ಕೆಲಸ ಸಿದ್ದರಾಮಯ್ಯನವ್ರು ಮಾಡಿದ್ರು ಹೊಗಳಿದ್ದೀನಿ, ಡಿ.ಕೆ. ಶಿವಕುಮಾರ್ ಒಳ್ಳೆ ಕೆಲಸ ಮಾಡಿದ್ರು ಹೊಗಳಿದ್ದೀನಿ, ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ R. ಅಶೋಕ್ ಅವರು ಒಳ್ಳೆ ಕೆಲಸ ಮಾಡಿದ್ರು ಹೊಗಳಿದ್ದೀನಿ. ಇಲ್ಲಿ ಯಾರೇ ಒಳ್ಳೆ ಕೆಲಸ ಮಾಡ್ರಿ ಹೇಳದ್ನಲ್ಲ, H.C. ಬಾಲಕೃಷ್ಣವ್ರಿಗೆ ನಾಡಪ್ರಭು ಕೆಂಪೇಗೌಡರ ಮೇಲೆ ಅಭಿಮಾನ, ಪ್ರೀತಿ, ಗೌರವ ಇದ್ರೆ, ಒಕ್ಕಲಿಗರ ರಕ್ತ ಅವ್ರ ಮೈಯಲ್ಲಿ ಹರಿತಾ ಇದ್ರೆ, 101 ಅಡಿ ಕೆಂಪೇಗೌಡರ ಪ್ರತಿಮೆನ ಆ ಭಾಗದಲ್ಲಿ ಅದೇ ಕೆಂಪೇಗೌಡರ ಕೋಟೆಯಲ್ಲಿ ಸ್ಥಾಪನೆ ಮಾಡ್ರಿ. ನಿಮ್ಮನ್ನ ಬೆಳ್ಳಿ ರಥದಲ್ಲಿ ಕರ್ಕೊಂಬಂದು ಹೂವಿನ ಅಭಿಷೇಕ ಮಾಡ್ತೀನಿ ನಾನು. ಇದು 100ಕ್ಕೆ 100 ಸತ್ಯ.
ಯಾವುದೇ ಕಾರಣಕ್ಕೂ ಮಾತು ತಪ್ಪಲ್ಲ. ನಾವು ಕನ್ನಡ ಪರ ಹೋರಾಟಗಾರರು ನಾವು ಬರ್ತೀವಿ. ನಿಮ್ಗಿದೆಯಾ ಶಕ್ತಿ? ಆಹಾ, ಇಟ್ಟಿರೋದನ್ನೇ 100 ಅಡಿ ಹಿಂದಕ್ಕೆ ತಳ್ತೀಯ, ಮುಂದಕ್ಕೆ ತಳ್ತೀಯ, ಈ ಕಡೆಗೆ ತಳ್ತೀಯ, ಆ ಕಡೆಗೆ ತಳ್ತೀಯ. ನಿನ್ನ ಆಲೋಚನೆ ಏನು ಗೊತ್ತಾ? ಇರೋದನ್ನು ನುಂಗಿ ನೀರು ಕುಡ್ಕೊಂಬಿಡ್ಬೇಕು. ಕೆಂಪೇಗೌಡರದ್ದು ಕುರುಹನು ಇರಬಾರ್ದು. ಯಾರೋ ಅಕ್ಕಪಕ್ಕ ನೀವು ಓಡಾಡ್ತಾ ಹೇಳಿರ್ತಾರೆ, ಅಣ್ಣ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ನೀನು ಮಾಡಲೇಬೇಕಣ್ಣ. ಜರಹಳ್ಳಿ ಕೃಷ್ಣಪ್ಪ ಅವರು, ಎಚ್ ಎಂ ಕೃಷ್ಣಮೂರ್ತಿ ಅವರು ಹಂಗೆ ಮಾಡಿಬಿಟ್ಟವ್ರೆ, ನೀನೇನಣ್ಣ ಒಂದಿಷ್ಟು ಮಾಡಲಿಲ್ಲ ಅಂದರೆ. ಓ, ಆ ಮರ್ಯಾದೆಗೆ ಮಾಡ್ತಾ ಇರ್ಬೇಕು ಮೋಸ್ಟ್ಲಿ ನೀನು. ನಿನ್ನ ಅಭಿಮಾನಕ್ಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾಡಪ್ರಭು ಕೆಂಪೇಗೌಡರು ಇದೊಂದು ವಿಚಾರವನ್ನು ಎಚ್ ಸಿ ಬಾಲಕೃಷ್ಣ ಅವರು ನೋಡೋ ತನಕ ಶೇರ್ ಮಾಡಿ, ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಕಟ್ತಾರೆ. ಒಂದು ಗಡಿ ಗೋಪುರ ಮಾತ್ರ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಬಿದ್ದೋಗ್ತಾ ಇರುತ್ತೆ. ತುಂಬು ಗರ್ಭಿಣಿಯನ್ನ ಬಲಿ ಕೊಡಬೇಕು ಅಂತಾರೆ. ಕೆಂಪೇಗೌಡರು ಏನ್ ಮಾಡ್ತಾರೆ ಗೊತ್ತಾ? ಯಾರೋ ಬಡ ಹೆಣ್ಮಕ್ಳನ್ನ ತಗೊಂಬಂದು ಬಲಿಯನ್ನ ಕೊಟ್ಟು ಇಂಥ ಬೆಂಗಳೂರನ್ನ ಕಟ್ಟಬೇಕಾ, ನನಗಿದು ಅವಶ್ಯಕತೆನಾ, ಬೇಡ, ಕೈ ಬಿಟ್ಬಿಡ್ತಾರೆ. ಆದರೂ ಕೂಡ ಕೆಂಪೇಗೌಡರಿಗೆಲ್ಲೋ ಒಂದು ಕಡೆ ಬಹಳ ಚಿಂತಾಗ್ರಾಹಕರಾಗ್ತಾರವರು. ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಆಗ್ತಾರೆ. ಆಗ ಕೆಂಪೇಗೌಡರ ದೊಡ್ಡ ಕಿರಿಯ ಸೊಸೆ ಲಕ್ಷ್ಮೀದೇವಿ ಅಮ್ಮ ನನ್ನ ಆಫೀಸ್ ಕಚೇರಿ ಮುಂದೆ ಇದೆ, ತಾವು ಬಂದು ನೋಡ್ಬೋದು. ಇಡೀ ಬೆಂಗಳೂರಲ್ಲಿ ಲಕ್ಷ್ಮೀದೇವಿ ಪ್ರತಿಮೆ ಒಂದು, ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಮುಂದೆ ಮತ್ತೊಂದು ದೇವಸ್ಥಾನ ಇದೆ ಕೋರಮಂಗಲದಲ್ಲಿ. ಮೂರನೇದೇನಾದರೂ ಇದ್ದರೆ ಅದು ಬಾಪೂಜಿ ನಗರದ ಹೆಬ್ಬಾಗಿಲಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಪಕ್ಕದಲ್ಲೇ, ನಾನು ನಂಬಿರ್ತಕ್ಕಂಥ ಹುಲಿಯೂರಮ್ಮನ ಪಕ್ಕದಲ್ಲಿ. ಯಾತಕ್ಕೋಸ್ಕರ? ನನಗೆ ತಾತ ಅಜ್ಜಿ ಎಲ್ಲ ಪಾಪ ನನಗೂ ಜನ್ಮ ಕೊಟ್ಟಿದ್ರಪ್ಪ. ನನ್ನ ತಾತ ಅಜ್ಜಿ ಮುತ್ತಾತ ಹಿಂಗೆ ಬಂದಿರುತ್ತಲ್ಲ, ಇಡ್ಬೋದತ್ತಲ್ಲ ಅವ್ರದ್ದು. ಕೆಂಪೇಗೌಡರು ನೋಡ್ರಿ, ಅವರು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ಒಬ್ಳು ಸೇವಕಿ ಹೋಗಿ ಹೇಳ್ತಾಳೆ, ಯಾಕೆ ನಮ್ಮ ಅವರು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ? ಅವರು ಕಟ್ತಂತ ಬೆಂಗಳೂರು ನಗರ ಮುಳುಗುವ ಪರಿಸ್ಥಿತಿಯಲ್ಲಿದೆ, ಬೆಳೆಯಲ್ಲ. ಏನ್ ಮಾಡಬೇಕು? ತುಂಬು ಗರ್ಭಿಣಿಯ ಬಲಿ ಆಗ್ಬೇಕು. ಕೆಂಪೇಗೌಡರು ಏನ್ ಮಾಡಿದ್ರು? ಇವತ್ತಿನ ರಾಜಕಾರಣಿಗಳು ಮಾಡ್ತಾ ಇದಾರಲ್ಲ, ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡ್ತಾ ಇದಾರಲ್ಲ, ಆ ಕೆಲಸವನ್ನ ಮಾಡಲಿಲ್ಲ ಕೆಂಪೇಗೌಡರು. ಅದಕ್ಕೆ ಇವತ್ತು ನಾವು ಯಾಕೆ ಅವ್ರನ್ನ ಎದೆಲೆ ಇಟ್ಕೊಂಡು ಪೂಜೆ ಮಾಡ್ತಾ ಇದೀವಿ ಅಂದ್ರೆ, ನೀವು ನೋಡ್ತಾ ಇರ್ಬೋದು. ಯಾತಕ್ಕೋಸ್ಕರ ನನ್ನ ತಂದೆ ತಾಯಿದು ಹಾಕೊಂಡಿಲ್ಲ, ಕೆಂಪೇಗೌಡರನ್ನ ಯಾತಕ್ಕೋಸ್ಕರ ಹಾಕೊಂಡಿದೀವಿ ಅಂದ್ರೆ, ಅವರು ಹಾಕಿಕೊಟ್ಟಂತ ದಾರಿಯಲ್ಲಾದ್ರೂ ನಾವು ನಡಿಬೇಕು. ಅಮಾಯಕರನ್ನ ಬಲಿ ಕೊಡದೆ ತನ್ನ ಕಿರಿಯ ಸೊಸೆ ಲಕ್ಷ್ಮೀದೇವಿ ಅಮ್ಮ, ನಾವೇನಿವತ್ತು ಜಿಂಕೆ ಪಾರ್ಕ್ ಅಂತ ಹೇಳ್ತೀವಿ, ಕೆಂಪಾಬೂದಿ ಕೆರೆ ತುಂಬಿ ಹರಿತಾ ಇರುತ್ತೆ. ಅಂತ ಕೆಂಪಾಬೂದಿ ಕೆರೆಯಲ್ಲಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದಂತ ಮಹಾತ್ಯಾಗಿ ಲಕ್ಷ್ಮೀದೇವಿ. ಇದನ್ನ ಪ್ರತಿಯೊಬ್ಬರು ಜ್ಞಾಪಕದಲ್ಲಿ ಇಟ್ಕೋಬೇಕು. ಬಹಳ ಮುಖ್ಯವಾಗಿ ಸನ್ಮಾನ್ಯ ಎಚ್ ಸಿ ಬಾಲಕೃಷ್ಣ ಅವರೇ, ಈ ನೇರ ಪ್ರಸಾರವನ್ನು ತಾವು ನೋಡ್ತಾ ಇದ್ರೆ ದಯಮಾಡಿ ನಿಮಗೆ ಮತ್ತೊಂದು ಸವಾಲ್. ಏನು ನಾಡಪ್ರಭು ಕೆಂಪೇಗೌಡರದು 101 ಅಡಿ ಪ್ರತಿಮೆಯನ್ನು ಇಟ್ಟರೆ ನಿಮ್ಮನ್ನ ಬೆಳ್ಳಿ ರಥದಲ್ಲಿ ಕರ್ಕೊಂಬಂದು ಹೂವಿನ ಸನ್ಮಾನ, ಅದೇ ಅದ್ರ ಪಕ್ಕದಲ್ಲಿ ಬೆಂಗಳೂರನ್ನ ಉಳಿಸ್ತಂತ, ನಮ್ಮೆಲ್ಲರಿಗೂ ಜೀವನವನ್ನ ಕೊಟ್ಟಂತ, ಕೋಟ್ಯಾಂತರ ಕನ್ನಡಿಗರು ಬದುಕಲಿ ಅಂತ ಹೇಳಿ ಬುನಾದಿಯನ್ನು ಹಾಕೊಟ್ಲಲ್ಲ ತಾಯಿ, ಆ ಮಹಾತ್ಯಾಗಿ ಲಕ್ಷ್ಮೀದೇವಿ ಅಮ್ಮನವರ ಪ್ರತಿಮೆನೂ ಕೂಡ ಆ ಕೋಟೆಯಲ್ಲಿ ಮಾಡಿದ್ದೆ. ಆದ್ರೆ ನಿಮ್ಮನ್ನ ಮುತ್ತಿನ ಪಲ್ಲಕ್ಕಿಯಲ್ಲಿ ಕರ್ಕೊಂಡ್ಬರ್ತೀವಿ ನಾವೇ. ತಾಕತ್ತಿದೆಯಾ? ಶಕ್ತಿ ಇದೆಯಾ? ಯಾಕಂದ್ರೆ ಇದೆಲ್ಲದಕ್ಕೂ ಅವಕಾಶ ಇದೆ.
ನಾನು ಮಹಾರಾಷ್ಟ್ರದಲ್ಲಿ ಹೋಗಿ ಕೇಳ್ತಾ ಇಲ್ಲ, ತಮಿಳ್ನಾಡಲ್ಲಿ ಕೇಳ್ತಾ ಇಲ್ಲ, ಅಥವಾ ನಮ್ಮಲ್ಲೇ ಇರ್ತಕ್ಕಂಥ ಬಳ್ಳಾರಿಲಿ ಕೇಳ್ತಿಲ್ಲ, ಬೆಳಗಾವಿಲಿ ಕೇಳ್ತಿಲ್ಲ. ಅಪ್ಪಟ ಗಂಡು ಮೆಟ್ಟಿದ ನಾಡು, ನಾಡಪ್ರಭು ಕೆಂಪೇಗೌಡರು ಬಂದಂತ ಊರು ಮಾಗಡಿಯ ಕ್ಷೇತ್ರದಲ್ಲಿ. ಅದರಲ್ಲೂ ಯಾರ್ಯಾರ್ದೋ ಜಾಗದಲ್ಲಿ ಕೇಳ್ತಾ ಇಲ್ಲ ಸ್ವಾಮಿ, ನಿಮ್ಮ ಆಸ್ತಿಗೆ ಏನು ಬರ್ತಾ ಇಲ್ಲ, ಅಥವಾ ಅಲ್ಲಿರೋರ್ತಕ್ಕಂಥ ಯಾರ್ದನ್ನ ಆಸ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ. ಅವರೇ ಕಟ್ಟಿಸಿದಂತ ಕೋಟೆ, ನಾಡಪ್ರಭು ಕೆಂಪೇಗೌಡರು ಏನು ಕಟ್ಟಿಸಿದಾರಲ್ಲ ಕೋಟೆ, ಆ ಕೋಟೆಯಲ್ಲಿ ಅವರ ಪ್ರತಿಮೆಯ ಪಕ್ಕ ಲಕ್ಷ್ಮೀದೇವಿ ಪ್ರತಿಮೆಯನ್ನಾದರೂ ನೀವು ಮಾಡಿದ್ದೇ ಆದರೆ ನಿಮ್ಮನ್ನು ಮುತ್ತಿನ ಪಲ್ಲಕ್ಕಿಲಿ ಕರ್ಕೊಂಡು ಹೋಗೋಣ. ಅಥವಾ ಆಗಲ್ವಾ? ನಮಗೆ ಬೇಕಾದ್ರೆ ಅವಕಾಶ ಕೊಡಿ, ಏನು ಮಾತು ಕೊಡ್ತೀವೋ ತಿರ್ಗಾ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಕೋಟೆಯಲ್ಲಿ ಏನು ನೀವು ಅನ್ಕೊಂಡಿದ್ದೀರಲ್ಲ ಅದಕ್ಕಿಂತ ಒಂದಡಿ ಇನ್ನ ದೊಡ್ಡದಕ್ಕನ ನೀವು ₹1 ಕೊಡಬೇಡಿ, ಒಂದೇ ₹1 ನಿಮ್ಮ ಹಣ ಬೇಡ, ನಿಮ್ಮ ಸರ್ಕಾರದ ಹಣ ಬೇಡ. ನಾಡಪ್ರಭು ಕೆಂಪೇಗೌಡರಿಗೆ ನನ್ನಂತ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ನಾನು ಹೋಗ್ತೇನೆ, ನಾನು ಬೇಡ್ತೇನೆ, ನಮ್ಮ ಸಮುದಾಯದ ಸ್ವಾಮೀಜಿಗಳ ಹತ್ರ ಹೋಗ್ತೇನೆ, ಅವ್ರನ್ನ ಕೇಳ್ತೇನೆ. ಯಾಕಂದ್ರೆ ಎಲ್ಲ ಧರ್ಮದವರು ಮಾಡ್ತಾರೆ ಇದಕ್ಕೆ. ನಾನು ಅವಾಗಲೇ ಹೇಳಿದೆ, ಕೆಂಪೇಗೌಡರು ಎಲ್ಲೂ ಧರ್ಮ ಮಾಡಿಲ್ಲ, ಎಲ್ಲೂ ಜಾತಿ ಮಾಡಿಲ್ಲ, ಎಲ್ಲೂ ದೇವರನ್ನ ಹೇಳಿಲ್ಲ ಇಂಥ ದೇವ್ರನ್ನೇ ಪೂಜೆ ಮಾಡಿ ಅಂತ. ಯಾಕಂದ್ರೆ 108 ಪೇಟೆಗಳಿಗೂ ಹಕ್ಕಿಪೇಟೆ, ತರಗಪೇಟೆ, ಸುಲ್ತಾನ್ಪೇಟೆ, ಬಳೆಪೇಟೆ, ಕುರುಬರಪೇಟೆ ಈ ಥರ ಹೇಳ್ಕೊಂಡು ಹೋಗ್ತಾರೆ, ದೊಡ್ಡ ಮಟ್ಟದಲ್ಲಿದೆ. ಇವ್ರುಗಳೇ ಸಾಕು, ನಾವೇ ಹೋಗ್ತೀವ್ರಿ. ಕೆಂಪೇಗೌಡರ ಇತಿಹಾಸವ ಉಳ್ಕೊಳ್ಬೇಕಾದ್ರೆ ನಾನು ಯಾರ ಕಾಲಕ್ಕೆ ಬೇಕಾದ್ರೆ ಬೀಳ್ತೇನೆ. ಒಟ್ಟಿನಲ್ಲಿ ಇತಿಹಾಸದಲ್ಲಿ ಉಳ್ಕೋಬೇಕಾಗಿರೋದು ನಾಡಪ್ರಭು ಕೆಂಪೇಗೌಡರು. ಅವ್ರಿಗೋಸ್ಕರ ನಾನು ಎಲ್ಲಿಗೆ ಬೇಕಾದ್ರೆ ಬರ್ತೇನೆ. ಅದೇ ಅವ್ರಿಗೆ ನೋವಾದ್ರೆ ಎಂಥ ಕೇಸನ್ನು ಎದುರಿಸ್ಲಕ್ಕೂ ಸಿದ್ಧ, ಎಂಥ ಹೋರಾಟಕ್ಕೂ ಸಿದ್ಧ. ಎದುರುವ ಮಾತೇ ಇಲ್ಲ, ರಾಜಿ ಪ್ರಶ್ನೆನೇ ಇಲ್ಲ. ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ವಿನಂತಿಯನ್ನ ಮಾಡ್ತೇನೆ, ಎಲ್ಲ ಮಾಗಡಿ ಸ್ವಾಭಿಮಾನಿ ಕನ್ನಡಿಗರೇ, ಅಲ್ಲಿರ್ತಕ್ಕಂಥ ಸ್ವಾಭಿಮಾನಿ ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳೇ. ಕೆಲವೊಂದು ನೋವಾಗುತ್ತೆ, ಕೆಲವೊಂದು ಕೋಪ ಬರುತ್ತೆ. ನೋವೇನಾಕ ಆಗುತ್ತೆ ಅಂದರೆ, ನಿಮ್ಮ ನೋವು ನನ್ನ ಹತ್ರ ಹೇಳ್ಕೊಂತ ಇದ್ರಿ. ಯಾವ ಥರ ಅಂದರೆ, ಸಾರ್ ನಮ್ಗೆ ಹಿಂಗೇನೋ ತೊಂದರೆ ಕೊಟ್ಬಿಡ್ತಾರೆ. ಯಾವ ಥರ? ನಾನೇನಾದರೂ ಕೆಂಪೇಗೌಡರ ಪರವಾಗಿ ಎಚ್ ಎಂ ಕೃಷ್ಣಮೂರ್ತಿಯವ್ರ ಪರವಾಗಿ ಬಂದೆ, ನನಗೆ ನಾಳೆ ಕಾಯ್ದೈತೆ, ಯಾವುದೋ ಕೇಸ್ ಹಾಕ್ಸ್ತಾನೆ, ಮತ್ತೊಂದು ತೊಂದರೆ ಕೊಡ್ತಾನೆ, ಹಂಗೆ ಮಾಡ್ತಾನೆ. ನೀವು 2 ದಿನ ಬದುಕ್ರಿ. ನಾನು ಇದನ್ನೇ ಹೇಳ್ತಾ ಇರೋದು. ಕೆಂಪೇಗೌಡರು ಎಲ್ಲೂ ರಾಜಿ ಇಲ್ಲ. ಸಾವಿರಾರು ದೇವಸ್ಥಾನಗಳ್ರಿ, ಒಂದಲ್ಲ ಎರಡಲ್ಲ, ಸಾವಿರಾರು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದಂಥ ಪುಣ್ಯಾತ್ಮ, ಸಾವಿರಾರು ಕೆರೆಗಳನ್ನ ಕಟ್ತಂತ ಪುಣ್ಯಾತ್ಮ. ಯಾರಿಗೋಸ್ಕರ ಮಾಡಿದ್ದು? ಕೆಂಪೇಗೌಡರು ಏನಾರು ಅವತ್ತು ಈ ಕಳ್ಳ ರಾಜಕಾರಣಿಗಳು ಯೋಚನೆ ಮಾಡ್ತಾರಲ್ಲ, ಈಗ ಇಲ್ಲೆಷ್ಟು ಎಕರೆ ಹೊಡ್ಕೊಳ್ಳೋಣ, ಇಲ್ಲೆಷ್ಟು ಎಕರೆ ಹೊಡ್ಕೊಳ್ಳೋಣ, ಇಲ್ಲೆಷ್ಟು ಅಡಿ ಹೊಡೆಯೋಣ ಅಂತ, ಆ ಥರ ಏನಾದರೂ ಕೆಂಪೇಗೌಡರು ತೀರ್ಮಾನ ಮಾಡಿದರೆ ನಾವೆಲ್ಲರೂ ಬದುಕಕ್ಕಾಗ್ತಿತ್ತ, ಬಾಳಕ್ಕಾಗ್ತಿತ್ತ, ಅಥವಾ ಬೇರೆ ಊರಿಂದ ಬೆಂಗಳೂರಿಗೆ ಬರ್ಲಿಕ್ಕಾಗ್ತಿತ್ತ? ಇದೆಲ್ಲವನ್ನ ದಯಮಾಡಿ ಅರ್ಥ ಮಾಡ್ಕೋಬೇಕು. ಕೆಂಪೇಗೌಡರ ಮೇಲೆ ನಿಮಗೇನಾದರೂ ಅಭಿಮಾನ ಗೌರವ ಇದ್ದರೆ ಬಾಲಕೃಷ್ಣ ಅವರೇ, ಕೆಂಪೇಗೌಡರ ಜಯಂತಿ ಅಂತ ದಯವಿಟ್ಟು ಇದನ್ನು ರದ್ದು ಮಾಡಿ. ನಿಮಗೆ ಮಾಡೋ ಯೋಗ್ಯತೆಯೂ ಇಲ್ಲ, ನೈತಿಕತೆಯೂ ಇಲ್ಲ, ಆ ಶಕ್ತಿನೂ ಇಲ್ಲ. ಮಾಡಿ. ಕೆಂಪೇಗೌಡರ ಜಯಂತ್ಯೋತ್ಸವ ಯಾವ ರೀತಿ ಇರಬೇಕು? ಕೆಂಪೇಗೌಡರ ಉತ್ಸವ ಯಾವ ರೀತಿ ಇತ್ತು? ಸರ್ಕಾರ ಪ್ರತಿ ವರ್ಷ ಜೂನ್ 27 ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಡುತ್ತೆ. ನೀವು ಕೆಂಪೇಗೌಡರ ಉತ್ಸವ ಭಾಳ ಖುಷಿ ಆಯ್ತಪ್ಪ. ಎಚ್ ಸಿ ಬಾಲಕೃಷ್ಣವರು ಬಿಡ್ರಿ ರೇ, ಗಂಡು ಸಕಾದ ಮಾಡ್ತಾವ್ರೆ. ನಾನು ತಿಳ್ಕೊಂಡೆ ಏನು ಮಾಡ್ತಾ ಇದ್ದೀರಾ.
ಕೆಂಪೇಗೌಡರ ಹೆಸರೇ ಇಲ್ಲ. ಅಂದರೆ ನೀವು ಮಾಡ್ತಕ್ಕಂಥ ಭಾಷಣದಲ್ಲಿ ನಿಮ್ಮ ಪೊಳ್ಳು ಭರವಸೆಗಳು, ಪೊಳ್ಳು ಆಶ್ವಾಸನೆಗಳು, ಪೊಳ್ಳು ಕೆಲಸ ಕಾರ್ಯಗಳು ಇದೆ ಉಳ್ಕೊಂಡಿರೋದು. ಸನ್ಮಾನ್ಯ ಎಚ್ ಸಿ ಬಾಲಕೃಷ್ಣ ಅವರೇ, ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ತಮಗೇನಾದರೂ ನಾಚಿಕೆ, ಮಾನ, ಮರ್ಯಾದೆ ಈ ಮೂರೂ ಇದ್ದರೆ ಅಲ್ಲಿನ ನಾಡಪ್ರಭು ಕೆಂಪೇಗೌಡರಿಗೆ ಗೌರವವನ್ನು ಕೊಡಲಿಕ್ಕೆ ಹೊರಟಿದ್ರೆ, ಯಾವುದೇ ಒಂದು ದ್ವೇಷ, ಅಸೂಯೆಯನ್ನು ಇಟ್ಕೊಳ್ಳದೆ ಕೆಂಪೇಗೌಡರ ಪ್ರತಿಮೆಯನ್ನು ಕೋಟೆಯಲ್ಲಿ 101 ಅಡಿ ಪಕ್ಕದಲ್ಲೇ ಲಕ್ಷ್ಮೀದೇವಿ ಅಮ್ಮನವರ ಪ್ರತಿಮೆ, ಇದೇನಾದರೂ ನೀವು ಸ್ಥಾಪನೆ ಮಾಡಿದ್ದೇ ಆಗಿದ್ರೆ ನಿಮ್ಮನ್ನು ನಾನು ಏನು ಹೇಳಿದೆ ಅದೇ ರೀತಿ ಮೆರೆಸಲಿಕ್ಕೆ ನಾವು ಭಾಳ ಮುಂಚೂಣಿಯಲ್ಲಿರ್ತೀವಿ.